ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದರ್ಶನ್ ಎಸ್.ಕೆ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ಇವತ್ತು ಸೆಕೆಂಡ್ ಸೆಮ್ BComನ ಮೈಮೇಲೆ ಬರುವ ದೇವರು ಎಂಬ ಚಾಪ್ಟರನ್ನು ನೋಡೋಣ. ಮೈಮೇಲೆ ಬರುವ ದೇವರು ಎಂಬ ಚಾಪ್ಟರನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಮೈಮೇಲೆ ಬಂದಂತಹ ದೇವರು ಬಂದಾಗ ಹೇಗೆ ಅವನ ವರ್ತನೆಗಳು ಬದಲಾಗ್ತವೆ, ಮತ್ತು ಕೆಲವು ದೇವರುಗಳು ತಮಗೆ ಬೇಕಾದದ್ದನ್ನು ಕೇಳಿ ಹೇಗೆ ಪಡೆಯುತ್ತವೆ, ಮತ್ತು ಕೆಲವು ದೇವರುಗಳು ಮೈಮೇಲೆ ಬಂದಿದ್ದಾಗ ಅವು ಏನೇನೆಲ್ಲ ಅನಾಹುತಗಳನ್ನು ಜನರಿಗೆ ಮಾಡ್ತವೆ, ಮತ್ತು ತಮಗೆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಅವು ಹೇಗೆ ಜನರನ್ನು ಸುಮ್ಮನಿರುವಂತೆ ಮಾಡ್ತವೆ ಮತ್ತು ಅಲ್ಲಿಂದ ತಪ್ಪಿಸಿಕೊಳ್ತವೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಮೊದಲಿಗೆ ಸಿದ್ಧಲಿಂಗಯ್ಯನವರು ದೇವ್ರ ಬಗ್ಗೆ ಹೇಳ್ತಾರೆ. ದೇವರು ಅಂತಂದರೆ ಇಲ್ಲಿ ಎರಡು ಥರ. ಒಂದು ದೇವರು ಗುಡಿಯಲ್ಲಿ ಕೂತು ಮೌನವಾಗಿ ಪೂಜೆಯನ್ನು ಮಾಡಿಸ್ಕೊಂಡ್ರೆ, ಇನ್ನೊಂದು ದೇವರು ಮೆರವಣಿಗೆಯನ್ನು ಹೋಗುವಂಥದ್ದು. ಅಂತಂದರೆ ಬೀದಿಗಳಲ್ಲಿ ಊರುಗಳಲ್ಲಿ ಮೆರವಣಿಗೆಯ ದೇವರೇನಿರ್ತವೆ ಆ ಥರ ಎರಡು ದೇವರುಗಳನ್ನು ನೋಡ್ತೀವಿ. ಒಂದು ದೇವರು ಯಾವ ಥರ ಅಂತಂದರೆ, ಗುಡಿಯಲ್ಲಿ ಕೂತಿರುವಂತಹ ದೇವರು ಭಕ್ತರು ಎಷ್ಟೇ ಏನೇನು ಕೇಳಿದ್ರು ಅವು ತಮ್ಮ ಮಾತನ್ನು ಆಡೋದಿಲ್ಲ, ಮತ್ತು ಭಕ್ತರಿಗೆ ಏನಾದರೂ ಸಹ ಅವು ಏನನ್ನು ಹೇಳೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡೋದಕ್ಕೆ ಬಂದಾಗ ಅವರು ದೇವಸ್ಥಾನದ ಹೊರಗಡೆ ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಬರುವಾಗ ಅವರು ಬಿಟ್ಟಂಥ ಚಪ್ಪಲಿ ಇರಲಿಲ್ಲ ಅಂದಿದ್ರೆ ಅಲ್ವಾ, ಇರಲಿಲ್ಲ ಅಂದರೆ ಅವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ಮತ್ತು ಅದನ್ನು ಕದ್ದವರು ಯಾರು ಏನು ಎಂಬುದರ ದೇವರು ಯಾವ ಮಾಹಿತಿಯನ್ನು ಕೊಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ದಿನ ಒಬ್ಬ ಕಾಲೇಜಿನ ಅಧ್ಯಾಪಕ ಒಂದಿನ ಸೂಟು ಬೂಟು ಧರಿಸಿ ಒಳ್ಳೆಯ ಚಪ್ಪಲಿಯನ್ನು ಧರಿಸಿ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಾಗೆ ರಸ್ತೆಯಲ್ಲಿದ್ದಂತಹ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೆ. ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದ ಸಂದರ್ಭದಲ್ಲಿ ಅವನು ಚಪ್ಪಲಿಯನ್ನು ಹೊರಗಡೆನೆ ಬಿಟ್ಟೋಗಿರ್ತಾನೆ. ಅವನು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಬರುವುದರೊಳಗಡೆ ಅವನ ಚಪ್ಪಲಿ ಕಳ್ಳತನ ಆಗಿಬಿಟ್ಟಿರ್ತವೆ. ಈಗಿದ್ದಂತಹ ಸಂದರ್ಭದಲ್ಲಿ ಅವನು ಯಾರಿಗೆ ಅವನು ತನ್ನ ಪ್ರಶ್ನೆಯನ್ನು ಕೇಳಬೇಕು ಅಲ್ವಾ, ಯಾರು ಕದ್ದಿದ್ದಾರೆ ಎಂಬುದನ್ನು ಹೇಗೆ ಕಂಡುಹಿಡಿಯಬೇಕು ಗೊತ್ತಾಗ್ದಲೇ ಸಂಕೋಚ ಮನೋಭಾವದಿಂದ ಹಾಗೆ ಬರಿಗಾಲಲ್ಲೇ ಬರ್ತಾನೆ. ಅವನು ಬರಿಗಾಲಲ್ಲೇ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ನೋಡುಗರು ಏನು ಮಾಡ್ತಾರೆ ಅಂತಂದರೆ, ಏನು ಪ್ರಾಧ್ಯಾಪಕರು ಬರಿಗಾಲಲ್ಲೇ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಮಾತಾಡಿಕೊಳ್ಳೋದು ಇವನಿಗೇನು ಅನಿಸುತ್ತೆ ಅಂತಂದರೆ ಒಂಥರ ಮುಜುಗರ ಅನಿಸುತ್ತೆ. ಹೀಗೆ ಭಕ್ತರ ಚಪ್ಪಲಿಗಳನ್ನು ಕಾಯೋದಕ್ಕೆ ಇರುವ ವ್ಯಕ್ತಿಯನ್ನು ನಂಬಿ ನಾವು ದೇವಸ್ಥಾನದ ಒಳಗಡೆ ಹೋದಾಗ ಆ ವ್ಯಕ್ತಿ ಏನಾದರೂ ಬಿಟ್ಟಂಥ ಚಪ್ಪಲಿಗಳಲ್ಲಿ ಎಲ್ಲವನ್ನು ಒಂದೇ ಸಲ ಚೀಲಕ್ಕೆ ತುಂಬ್ಕೊಂಡು ಹೋದರೆ ಯಾರ ಗತಿ ಅಲ್ವಾ, ಅದನ್ನು ಯಾರು ಕೇಳ್ತಾರೆ, ಅವನನ್ನು ಯಾರು ಹುಡುಕ್ತಾರೆ, ಇಂತಹ ಸಮಸ್ಯೆಗಳು ಹೆಚ್ಚಾಗಿರ್ತವೆ. ಈಗ ಮೇಲ್ಜಾತಿಯವರು ದೇವಸ್ಥಾನದಲ್ಲಿ ವಿಗ್ರಹ ಮೂರ್ತಿಗಳು ಸುಮ್ಮನಿರುವಂತಹ ದೇವರುಗಳನ್ನು ಇಷ್ಟಪಟ್ಟರೆ, ಇನ್ನು ಕೆಳಜಾತಿಯವರು ದೇವರುಗಳು ಮೈ ಮೇಲೆ ಬರುವಂತಹ ದೇವರುಗಳನ್ನು ಪೂಜಿಸ್ತಾರೆ. ಈ ಮೈ ಮೇಲೆ ಬರುವಂತಹ ದೇವರುಗಳು ಏನು ಮಾಡ್ತಾರೆ ಅಂತಂದರೆ, ಅಬ್ಬರ ಮಾಡಿ ಕುಣಿದು ಕುಪ್ಪಳಿಸಿ ಯಾವ ಸಂಕೋಚವೂ ಇಲ್ಲದೆ ತನಗೆ ಬೇಕಾದುದನ್ನು ಕೇಳಿ ಪಡೆಯುತ್ತವೆ, ಮತ್ತು ಅದಕ್ಕೆ ಏನು ಇಷ್ಟವೋ ಅದನ್ನೇ ಅವು ಮಾಡುತ್ತವೆ. ಹಾಗಾಗಿ ಇಲ್ಲಿ ಎರಡೂ ರೀತಿಯ ದೇವರ ವಿಭಿನ್ನತೆಗಳನ್ನು ಹೇಳ್ತಾರೆ. ಹೀಗೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ದೇವರು ಬಂದಿರುತ್ತೆ. ಅದೇ ಸಂದರ್ಭದಲ್ಲಿ ಅವರ ಮಗನಿಗೆ ಶಾಲೆಗೆ ಹೋಗುವ ಸಮಯ ಆಗಿರುತ್ತೆ. ಆ ಹುಡುಗನಿಗೆ ಗೊತ್ತಿಲ್ಲ ನನ್ನ ಅಪ್ಪನಿಗೆ ದೇವರು ಬಂದಿದೆ ಅಂತ. ಹೀಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಸ್ಕೂಲಿಗೆ ಹೋಗೋದಕ್ಕೆ ತಡವಾದುದರಿಂದ, ಅಪ್ಪ ಬಳಪಕ್ಕೆ ಕಾಸು ಕೊಡು, ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಕೇಳ್ತಾನೆ.
ಅಪ್ಪ ಇಡೀ ಜನರ ಮಧ್ಯೆ ನಾನು ಮಗನನ್ನು ಮಾತಾಡಿಸಿದ್ರೆ ಏನಾದರೂ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಬೋದು ಅಂತ ಹೇಳಿ ಅವನು ವಿಭಿನ್ನ ರೀತಿಯಲ್ಲಿ ಮಾತಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಆಲ್ರೆಡಿ ಈಗ ದೇವ್ರು ಬಂದಿದೆ ಅಲ್ವಾ. ಹಾಗಾಗಿ ಆ ಹುಡುಗ ಎಷ್ಟೇ ಕೇಳಿದ್ರು ಅಪ್ಪ ರಿಯಾಕ್ಟ್ ಮಾಡೋದಿಲ್ಲ. ಹೀಗೆ ಕೇಳ್ದಿದ್ದಂಥ ಸಂದರ್ಭದಲ್ಲಿ ಹುಡುಗ ಏನು ಮಾಡ್ತಾನೆ ಅಂತಂದರೆ, ಅಪ್ಪ ನಾನು ಸ್ಕೂಲ್ಗೆ ಹೋಗ್ಬೇಕು ಕಾಸು ಕೊಡು ಅಂತಂದಾಗ, ನಿಮ್ಮ ಅಪ್ಪನಿಗೆ ರಫ್ ಆಗ್ತೀಯಾ, ನಾನು ನಿಮ್ಮ ಅಪ್ಪ ಅಲ್ಲ ದೇವರು ಅಂತ ಹೇಳ್ತಾನೆ. ಅದಕ್ಕೆ ಹುಡುಗ ಸಿಟ್ಟು ಬಂದಿರುತ್ತೆ, ಸ್ಕೂಲ್ಗೆ ಹೋಗೋದಕ್ಕೆ ತಡವಾಗಿರುತ್ತೆ. ಹಂಗಾಗಿ ನೀನು ದೇವರಾದರೆ ನನಗೇನು, ದುಡ್ಡು ಕೊಡು ಫಸ್ಟು ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ರೋಪ್ ಹಾಕ್ದಾಗ, ಎಲ್ಲಿ ಅಷ್ಟು ಜನರ ಮುಂದೆ ನನಗೆ ಅವಮಾನ ಆಗುತ್ತೆ ಅಂತ ಹೇಳಿ ದೇವರು ಅವನನ್ನು ಅಟ್ಟಿಸ್ಕೊಂಡು ಹೋಗಬೇಕಾದ್ರೆ ಹುಡುಗ ಕಾಲು ಜಾರು ಬಿದ್ದು ಮೈಯೆಲ್ಲ ಕಿತ್ತೋಗುತ್ತೆ. ನಂತರ ಅದೇ ಹಿಂದೆ ಓಡಿಸ್ಕೊಂಡು ಹೋಗ್ತಿದ್ದಂತಹ ಅಪ್ಪ ಅವನೂ ಸಹ ವಿಭಿನ್ನ ರೀತಿಯಲ್ಲಿ ಓಡೋಗ್ತಾ ಇರೋದ್ರಿಂದ ಏನಾಗ್ತಾನೆ ಅಂತಂದರೆ ಅವನು ಬಿದ್ದು ಇಬ್ಬರು ಸ್ವಲ್ಪ ದಿನ ರೆಸ್ಟ್ ತಗೋತಾರೆ ಅಂತ. ಹೀಗೆ ದೇವರು ಬರುವ ವ್ಯಕ್ತಿಗಳನ್ನು ಮೊದಲೇ ಪರೀಕ್ಷೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಸಿದ್ಧಲಿಂಗಯ್ಯ ಅವರು ಹೇಳ್ತಾರೆ. ಯಾಕೆಂದರೆ ಕೆಲವು ಹುದ್ದೆಗಳಿಗೆ ಕೆಲವು ವ್ಯಕ್ತಿಗಳನ್ನು ನೇಮಕ ಮಾಡುವಾಗ ಹೇಗೆ ಅವರಿಗೆ ಆ ಕೆಲಸದ ಬಗ್ಗೆ ಬರುತ್ತೋ, ಅನುಭವ ಇದೆಯೋ ಅಂತ ಕೇಳ್ತೀವೋ, ಹಾಗೆ ಏನು ಮಾಡಬೇಕು, ಅವರಿಗೆ ದೇವ್ರು ಬರುತ್ತಾ ಅಂತ ಅದನ್ನೂ ಸಹ ನಾವು ಕೇಳಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಒಬ್ಬ ಬಸ್ ಬಿಡ್ತಿದ್ದಂತಹ ವ್ಯಕ್ತಿಗೆ ಏಕಾಏಕವಾಗಿ ಅವನ ಮೈ ಮೇಲೆ ದೇವ್ರು ಬಂದರೆ ಅದೇನಾದರೂ ಆಂಜನೇಯ ಆಗಿದ್ರೆ ಅಲ್ವಾ, ಅವನು ಬಸ್ಸಿನ ನಿಯಂತ್ರಣವನ್ನು ತಪ್ಪಿಸಿ ಏನಾದರೂ ಅನಾಹುತ ಮಾಡ್ಬೋದು. ಹಾಗಾಗಿ ಸರ್ಕಾರಿ ಹುದ್ದೆಗಳಿಗೆ ನೇಮಕ ಮಾಡುವಾಗ ಅವರನ್ನು ಏನು ಕೇಳಬೇಕು, ಎಲ್ಲ ಅರ್ಹತೆಗಳ ಜೊತೆಗೆ ನಿಮಗೆ ದೇವ್ರು ಬರುತ್ತಾ ಅಂತ ಹೇಳಿ ಕೇಳಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಈಗ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಸಮಯಗಳಲ್ಲಿ ಎಕ್ಸಾಮ್ ಬರೀತಿದ್ದಂತಹ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳು ತಮಗೆ ಏನಾದರೂ ಪರೀಕ್ಷೆಯ ಸಮಯದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ತನಗೆ ದೇವರು ಬಂದಿದೆ ಎಂದು ಅಲ್ಲಿದ್ದಂತಹ ವ್ಯಕ್ತಿಗಳ ಅಥವಾ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ಎಲ್ಲವನ್ನ ಕಿತ್ತು ಹರಿದು ಎಸೆದರೆ ದೇವ್ರು ಪಾಸ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ದೇವರಿಗೆ ಯಾವುದೇ ರೀತಿಯ ಏನಿಲ್ಲ, ಕಾನೂನು ಇಲ್ಲ. ದೇವ್ರು ಬಂದಿದೆ, ಅವನು ಈಗ ಹರಿದಾಕಿದ್ದಾನೆ ಅಂತ ಹೇಳಿ ನಾವು ಕೇಸ್ ಮಾಡಿದ್ರೆ ಅದು ಪರಿಹಾರ ಆಗೋದಿಲ್ಲ. ಮತ್ತು ಆ ಸಮಯದಲ್ಲಿ ಏನು ಮಾಡಲ್ಲ, ಅವನಿಗೆ ಪರೀಕ್ಷೆನ ಕೊಡಲ್ಲ. ಈ ರೀತಿ ಕೆಲವು ಅನಾಹುತಗಳು ಆಗ್ತವೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಸಲ ಏನಾಗಿರುತ್ತೆ ಅಂತಂದರೆ, ದೇವರು ಬಂದವರು ಏನಾಗ್ತಾರೆ, ತಮ್ಮನ್ನು ಐಡೆಂಟಿಫೈ ಮಾಡೋದಕ್ಕೆ, ತಮ್ಮನ್ನು ಗುರುತಿಸ್ಲಿ ಅನ್ನೋದಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ, ಜೋರಾಗಿ ಗುಂಪಿನಲ್ಲಿ ಇದ್ದವರು ತಕ್ಷಣ ಜೋರಾಗಿ ಕಿರ್ಚಿ ಕೂಗಿ ಮತ್ತು ವಿಭಿನ್ನ ಶೈಲಿಯಲ್ಲಿ ನೃತ್ಯವನ್ನು ಮಾಡಿ ಜನರನ್ನು ಆಕರ್ಷಣೆಯನ್ನು ಕಳೀತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಭಕ್ತಾದಿಗಳನ್ನೇ ಒಡೆದು ಬಿಡುವಂತಹ ಸಾಧ್ಯತೆಯೂ ಬರುತ್ತೆ ಅಲ್ವಾ. ಮತ್ತು ಏಕವಚನ ಬಹುವಚನದಲ್ಲಿ ಸಂಭಾಷಣೆಯನ್ನೂ ಸಹ ಮಾಡ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಸಲ ದೇವರು ಏನು ಮಾಡುತ್ತೆ ಅಂತಂದರೆ, ಕುಣಿತಾ ಇರುತ್ತೆ. ಏಕಾಏಕವಾಗಿ ಒಬ್ಬ ನಿಂತಿರುವ ವ್ಯಕ್ತಿಯ ಹತ್ರ ಹೋಗಿ ಕೋಲಿನಿಂದ ಕಣ್ಣಿಗೆ ಜೋರಾಗಿ ಹೊಡೆಯುತ್ತೆ. ಅವನು ಸ್ವಲ್ಪ ಓದಿ ವಿದ್ಯಾವಂತನಾದಿದ್ದರಿಂದ ಮತ್ತು ಅಷ್ಟು ಜನರ ಮಧ್ಯೆ ತನಗೆ ಅವಮಾನವಾದದ್ದರಿಂದ ದೇವರು ಬಂದಂಥ ವ್ಯಕ್ತಿಯ ಮೇಲೆ, ದೇವರ ಮೇಲೆ ಅವನು ಕಂಪ್ಲೇಂಟ್ ಕೊಡ್ತಾನೆ. ಈಗ ಅಷ್ಟು ರೋಷದಲ್ಲಿ ಕುಣಿತಿದ್ದಂತಹ ದೇವರು ಅಲ್ವಾ, ಅಷ್ಟು ವಿಭಿನ್ನ ಶೈಲಿಯಲ್ಲಿ ಕುಣಿತಿದ್ದಂತಹ ದೇವರು ಏನಾಗಿದೆ ಅಂತಂದರೆ ಲಾಕಪ್ನಲ್ಲಿ ಮೌನವಾಗಿ ಕುಳಿತಿದೆ. ಅಂತಂದರೆ ಇಲ್ಲೇನು ಹೇಳ್ತಾರೆ ಅಂತಂದರೆ, ಕೆಲವು ಅನಾಹುತಗಳು ನಡೆದಾಗ ಅದನ್ನು ನಾವು ಹೇಗೆ ತಡೆಗಟ್ಬೋದು ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ಪರಾರಿಯಲ್ಲಿ ಹೀಗೆ ಒಂದು ಊರಿನ ಸಂಭ್ರಮದಲ್ಲಿ ದೇವರು ಕುಣಿತಾ ಇರುತ್ತೆ. ಕುಣಿತಿದ್ದಂತಹ ಸಂದರ್ಭದಲ್ಲಿ ಆ ಊರಿನಲ್ಲಿ ಸಂಪ್ರದಾಯ ಏನು ಅಂತಂದರೆ, ಕೋಣನೋ ಅಥವಾ ಹಾಡೋ ಅಥವಾ ಇತರ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಸಂಪ್ರದಾಯ. ಕೋಣವನ್ನು ಕಡಿಯೋದಕ್ಕೆ ಒಬ್ಬನನ್ನು ಸಿದ್ಧ ಮಾಡಿರ್ತಾರೆ. ಅವನು ಹೆಂಗಿರ್ತಾನೆ ಅಂತಂದರೆ, ತುಂಬ ದಷ್ಟಪುಷ್ಟವಾದ ದೇಹವನ್ನು ಹೊಂದಿರ್ತಾನೆ ಮತ್ತು ಅವನೇ ಇಡೀ ನಾನು ಕೋಣವನ್ನು ಕಡಿಯುವ ವ್ಯಕ್ತಿ ಅಂತ ಐಡೆಂಟಿಫೈ ಆಗೋದಕ್ಕೆ
ಎರಡಾಣೆಯ 2 ರೂಪಾಯಿನ ಒಂದು ಹಾರವನ್ನು ಕತ್ತಲಿಗೆ ತಗಲಿಗೆ ಹಾಕಿಕೊಂಡು ಹಣೆಗೆ ದಪ್ಪನಾದ ನಾಮವನ್ನು ಬಳೆದು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಅವನು ಹೀಗೆ ಸಾಕ್ತಾ ಇರ್ತಾನೆ. ಹೀಗಿದ್ದಂಥ ಸಂದರ್ಭದಲ್ಲಿ ದೇವರು ಒಂದು ಕಡೆ ಕುಣಿತಿದ್ದಂತಹ ದೇವರು ಬಂದ ವ್ಯಕ್ತಿ ಇದ್ದಕ್ಕಿದ್ದಂತೆ ಕೋಣ ಕಡಿಯುವವನ ಬಳಿ ಬಂದು ಅವನನ್ನು ಎದುರಿಸೋದಕ್ಕೆ ಮುಂದಾಗುತ್ತೆ. ಹೀಗೆ ಭಯಗೊಂಡಂತಹ ಆ ವ್ಯಕ್ತಿ ಎಲ್ಲಿ ದೇವರು ನನಗೆ ಹೊಡೆದ್ಬಿಡುತ್ತೋ, ಇಷ್ಟು ಜನರ ಮಧ್ಯೆ ದೇವರು ನನಗೆ ಎಲ್ಲಿ ಹೊಡೆಯುತ್ತೋ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂತಂದರೆ ಮಚ್ಚನ್ನು ತಗೊಂಡು ಬಾ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ದೇವರು ಬಂದಂಥ ವ್ಯಕ್ತಿಯನ್ನು ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಹೀಗೆ ಏನಾಗುತ್ತೆ ಅಂತಂದರೆ ದೇವರು ಮತ್ತು ಕೋಣ ಕಡೆಯವನಿಬ್ಬರು ಓಡಿ ಹೋಗ್ತಾರೆ. ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ದೇವರು ಬಂದ ವ್ಯಕ್ತಿಗಳಿಂದ ನಮಗೆ ಅಪಾಯವಾಗುತ್ತೆ ಅಂತ ಮುನ್ಸೂಚನೆ ಗೊತ್ತಿದ್ದಾಗ ಅಲ್ಲಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಅಲ್ವಾ, ಆ ಸಮಸ್ಯೆಯಿಂದ ನಾವು ಹೇಗೆ ಪರಿಹಾರವನ್ನು ಕಂಡುಕೋಬೋದು ಅನ್ನೋದನ್ನು ಇಲ್ಲಿ ನಾವು ಕಾಣ್ಬೋದು. ಮತ್ತು ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ಹೀಗೆ ನಾವು ಪರಾರಿಯನ್ನು ಮಾಡ್ತಾ ಇದ್ದರೆ ಏನಾಗುತ್ತೆ, ನಮ್ಮ ಕೈ ಕಾಲು ಕಣ್ಣು ಅಲ್ವಾ, ದೇಹದ ಇನ್ನಿತರ ಭಾಗಗಳು ಎಲ್ಲವೂ ಏನಾಗ್ತವೆ ಅಂತಂದರೆ ಭಿನ್ನ ಆಗ್ತವೆ ಅಂತ, ಮುರಿದು ಹೋಗ್ತವೆ, ಗಾಯಗಳಾಗ್ತವೆ. ಮತ್ತು ಇನ್ನೂ ಕೆಲವು ದೇವ್ರುಗಳು ಏನು ಮಾಡ್ತಾರೆ, ನಮಗೆ ದೇವ್ರು ಬಂದಿದೆ ಎಂಬ ಆವೇಶದಿಂದ ಭಕ್ತರ ಬಟ್ಟೆಯನ್ನು ಹರಿಯುವಂಥದ್ದು ಅಲ್ವಾ, ಅವರನ್ನು ಹೊಡೆಯುವಂಥದ್ದು ಹೀಗೆ ಮಾಡ್ತಾರೆ ಅಂತ. ಇನ್ನೊಂದು ಕೊರಳು ಬಳಸುವ ದೇವರು. ಒಬ್ಬ ಮುದುಕನ ಮೇಲೆ ವೆಂಕಟರಮಣ ಸ್ವಾಮಿ ಅನ್ನೋ ದೇವರು ಬರ್ತಾ ಇರುತ್ತೆ. ಈಗಿದ್ದಂಥ ಸಂದರ್ಭದಲ್ಲಿ ಆ ದೇವರು ಬಂದಂಥ ತಕ್ಷಣ ಅವನೇನು ಮಾಡ್ತಾನೆ ಅಂತಂದರೆ ಅಲ್ಲಿ ಪಟ್ ಅಂತ ನೆಗೆದು ಅಲ್ಲಿ ಸಮಸ್ಯೆಯನ್ನು ಕೇಳೋದಕ್ಕೆ ಬಂದಂತಹ ವ್ಯಕ್ತಿಗಳ ಕೊರಳನ್ನು ಬಳಸಿ ಹಿಡಿದು ಅವರ ಸಮಸ್ಯೆಯನ್ನು ಕೇಳಿ ಉತ್ತರವನ್ನು ನೀಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಒಂದು ಹುಡುಗಿ ಬಂದು ಕೇಳ್ತಿದ್ದಂಥ ಸಮಯದಲ್ಲಿ ಎಷ್ಟೇ ಹೊತ್ತಾದರೂ ಅವಳ ಕೊರಳನ್ನು ಬಿಡೋದೇ ಇಲ್ಲ. ಮತ್ತು ದೇವ್ರು ಏನು ಮಾಡುತ್ತೆ ಅಂತಂದ್ರೆ ಆ ಮುದುಕ ಏನು ಮಾಡ್ತಾನೆ ಅಂತಂದರೆ ಹುಡುಗಿಯ ಸೊಂಟದ ಭಾಗವನ್ನು ಮುಟ್ಟೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದ ಅವರ ಅಪ್ಪ ಅಮ್ಮ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ದೇವ್ರ ಬಗ್ಗೆ ಕೋಪಗೊಳ್ಳೋದಕ್ಕೆ ಮತ್ತು ಈ ವ್ಯಕ್ತಿ ಈ ಥರ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸುಮ್ಮನಾಗ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂತಹ ಆ ಮುದುಕ ಏನು ಮಾಡ್ತಾನೆ, ಮೆತ್ತಿಗೆ ದೇವರು ಹೋಗಿದ್ದೆ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಬಿಟ್ಟು ಪರಾರಿ ಆಗ್ತಾನೆ. ಮತ್ತು ಇನ್ನೂ ದಿನ ಕಳೆದಂಗೆ ಏನಾಗುತ್ತೆ ಅಂತಂದರೆ ಅಂಥ ವ್ಯಕ್ತಿ ಮೇಲೆ ದೇವರು ಬರೋದೇ ನಿಲ್ಲುತ್ತೆ ಅಂತ. ಈಗ ಮತ್ತೆ ದೂರದಿಂದ ಬಂದ ಬಲ್ಲಾರೆ ಇದರಲ್ಲಿ ಒಂದು ಊರಲ್ಲಿ ಜಾತ್ರೆ ನಡೀತಿದ್ದಂಥ ಸಂದರ್ಭದಲ್ಲಿ ಹಲವಾರು ಜನರಿಗೆ, ಒಂದು 3-4 ಜನರಿಗೆ ದೇವರು ಒಂದೇ ಸಮಯದಲ್ಲಿ ಬರುತ್ತೆ. ಅವು ತಮ್ಮನ್ನು ಪರಿಚಯ ಮಾಡ್ಕೊಳ್ತವೆ. ಹೇಗೆ ಅಂತಂದರೆ ನಾನು ವೆಂಕಟರಮಣ ಸ್ವಾಮಿ, ನಾನು ಚಿಕ್ಕಣ್ಣ ಸ್ವಾಮಿ, ನಾನು ಮಾರಮ್ಮ ದೇವಿ ಅಂತ ಹೇಳಿ, ನಾನು ನಿಮ್ಮಣ್ಣ ತಂಗಿ ಅಕ್ಕ ಅಂತ ಹೇಳಿ ತಮ್ಮ ಪರಿಚಯವನ್ನು ಮಾಡ್ಕೋತವೆ. ಈಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಂಡು ಜೋರಾಗಿ ಕಿರಿಚುತ್ತಾ, ಕೂಗುತ್ತಾ, ಕುಣಿಯುತ್ತಾ, ಹಾಡನ್ನು ಹಾಡುತ್ತಾ ನೃತ್ಯವನ್ನು ಮಾಡ್ತಾ ಇರ್ತವೆ. ಇವರಿಗೆ ಯಾರು ಟಾರ್ಗೆಟ್ ಅಂತಂದರೆ ಟಮಟೆ ಬಡಿಯುವವರು ಟಾರ್ಗೆಟ್ ಆಗಿರ್ತಾರೆ. ಯಾಕೆ ಅಂತಂದರೆ ಇವರಿಗೆ ಬೇಕಾದಂತಹ ಸ್ಟೆಪ್ಪನ್ನೇ ಅವರು ಹಾಕಬೇಕು ಅಲ್ವಾ, ಸರಿಯಾಗಿಯೇ ಬಡಿಬೇಕು, ಇಲ್ಲದಿದ್ದರೆ ಅವರು ಕೋಪ ಮಾಡ್ಕೊಳ್ತಾರೆ. ಅವರು ದೇವ್ರು ಬಂದಿದೆಯಲ್ಲಪ್ಪ ಅಂತ ಹೇಳಿ ಶ್ರೀರಾಮಚಂದ್ರನೇ ಶ್ರೀಲೋಲ ಸುಂದರನೇ ಅಂತ ಹಾಡುಗಳನ್ನು ಹಾಡ್ತಾ ಇದ್ದರೆ ಇವ್ರು ಏನು ಮಾಡ್ತಾರೆ, ನಮಗೆ ಭಕ್ತಿಗೀತೆಗಳು ಬೇಡ, ದೂರದಿಂದ ಬಂದಂಥ ಸುಂದರಾಂಗ ಜಾಣ ಅಂತ ಹೇಳಿ ಹಾಡನ್ನು ಆಡಿ ಬಡಿರಿ ಅಂತ ಹೇಳಿ ಅವು ಕೂಗಾಡಿ ಗಲಾಟೆಯನ್ನು ಮಾಡಿ ನೃತ್ಯವನ್ನು ಮಾಡ್ತಾ ಇರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದರೆ ದೇವರು ತಮ್ಮ ಮನರಂಜನೆಯನ್ನು ಅಲ್ವಾ, ದೇವರು ಬಂದಂಥ ವ್ಯಕ್ತಿಗಳು ತಮಗೆ ಬೇಕಾದ ಮನರಂಜನೆಯನ್ನು ಹೇಗೆ ಪಡೆದುಕೊಳ್ತಾರೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನೋ ಮತ್ತು ಏನು ಸ್ವಾಮಿ, ಇಲ್ಲಿ ದೇವರುಗಳು ಮೈ ಮೇಲೆ ಬಂದಂಥ ವ್ಯಕ್ತಿಗಳು ಏನು ಮಾಡಬೇಕು, ಎಲ್ಲ ಜನರನ್ನು ಸಮಾನ ರೀತಿಯಲ್ಲಿ ನೋಡಬೇಕು ಅಲ್ವಾ. ಆದರೆ ಇಲ್ಲಿ ಹೇಗೆ ವಿಭಿನ್ನವಾಗಿ ಜನರನ್ನು ನೋಡ್ತಾರೆ ಅಂತಂದರೆ, ಬಡವರು ಬಂದಾಗ ಏನೋ ಏನಲೆ ಏನೇ ಅಂತ ಮಾತುಗಳನ್ನು ಮಾತಾಡಿಸಿದ್ರೆ, ಶ್ರೀಮಂತರು ಬಂದಾಗ ಏನಪ್ಪ ಏನ್ರಿ ಅಂತ ಹೇಳಿ ಮಾತನ್ನು ಆಡ್ತಾರೆ. ಹೀಗೆ ಮಾತಾಡಿದ್ರೆ ಇವರು
ಉಳ್ಳವರು ಮತ್ತು ಇಲ್ಲದವರ ನಡುವೆ ಇವರು ವ್ಯತ್ಯಾಸಗಳನ್ನು ಇವರೇ ಸೃಷ್ಟಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಇವ್ರಿಗೂ ಪೊಲೀಸವ್ರಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಸಿದ್ಧಲಿಂಗಯ್ಯ ಅವರು ಹೇಳ್ತಾರೆ. ನೆಕ್ಸ್ಟು a+b² ಅಲ್ವಾ. ಈಗ ದೇವರು ಬಂದಂಥ ವ್ಯಕ್ತಿಗೆ ಏನಾಗಿರಬೇಕು, ಎಲ್ಲ ವಿಚಾರಗಳು ಗೊತ್ತಿರಬೇಕು. ಹಾಗಾದ್ರಿಂದ ಅವನು ಹೇಗೋ ಊರಿನ ವಿಚಾರನೋ ಪಕ್ಕದ ಊರಿನ ವಿಚಾರವನ್ನೋ ಎಲ್ಲವನ್ನ ಹೇಳ್ತಾನೆ. ಆದರೆ ಅವನಿಗೆ ಕಠಿಣ ಪ್ರಶ್ನೆಗಳನ್ನು ಕೇಳಿದ್ರೆ ಏನು ಪ್ರಶ್ನೆ, a+b² ಅಂದರೆ ಏನು ಅಲ್ವಾ, ಹಿಟ್ಲರ್ನ ಹುಟ್ಟಿದ ದಿನಾಂಕ ಏನು, ಹಿಮಾಶಿಮ ನಾಗಸಕ್ಕೆ ಮೇಲೆ ಬಾಂಬು ಹಾಕಿದ ಪೈಲಟ್ ಹೆಸರೇನು, ಇವುಗಳನ್ನು ದೇವರು ಹೇಗೆ ಸಾಧ್ಯ ಅಲ್ವಾ. ಅಂದರೆ ದೇವರುಗಳು ಬರುವ ವ್ಯಕ್ತಿಗಳೇನಾಗಿರ್ತಾರೆ ಅಂತಂದರೆ ಆಲ್ಮೋಸ್ಟ್ ಅನಾರಕ್ಷಕ್ ಅಂದರೆ ಅವಿದ್ಯಾವಂತರಾಗಿರ್ತಾರೆ ಅಂತ ಇಲ್ಲಿ ಸಿದ್ಧಲಿಂಗಯ್ಯ ಅವರು ಹೇಳ್ತಿರ್ತಾರೆ ಅಲ್ವಾ. ಊರಿನ ವಿಚಾರ ಆದರೆ ಸ್ವಲ್ಪ ಸ್ವಲ್ಪ ತಿಳಿದು ಹೇಳ್ತಾರೆ. ಇನ್ನು ಈ ಕೆಮಿಸ್ಟ್ರಿನೋ ಫಿಸಿಕ್ಸೋ ಮ್ಯಾಥ್ಸೋ ಈ ಥರ ವಿಚಾರಗಳನ್ನು ಸೈಂಟಿಫಿಕ್ ಆಗಿ ಕೇಳಿದ್ರೆ ಏನು ಮಾಡ್ತಾರೆ ಅಂತಂದರೆ ಅವರು ಗಾಬರಿಯನ್ನು ಹಾಕ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನಂತರ ಇನ್ನೊಂದು ಓಡುವ ದೇವರು ಅಂತ. ಒಂದೂರಲ್ಲಿ ಹೆಣ್ಣು ದೇವರ ಹಬ್ಬ ಆಗ್ತಾ ಇರುತ್ತೆ. ಒಬ್ಬನ ಮೇಲೆ ಮಾರಮ್ಮ ಬಂದಿರುತ್ತೆ. ಅವನು ಜೋರಾಗಿ ಕಿರ್ಚಿ ಕೂಗಿ ಎಲ್ಲ ಏನು ಮಾಡ್ತಾನೆ ಅಂತಂದರೆ ಅವನು ತನ್ನ ನೇಮನ್ನು ಅಂದರೆ ತನಗೆ ಬಂದಂಥ ದೇವರ ಪರಿಚಯವನ್ನು ಮಾಡ್ಕೊಳ್ತಾನೆ. ತಕ್ಷಣ ಇದ್ದವನು ಊರಿನ ಗೌಡನನ್ನು ಕರೆದು, ಏನ್ರೋ ಯಾಕೆ ಮರ್ತಿದ್ದೀರಾ ಅಂತ ಕೇಳಿದಾಗ, ಇಲ್ಲಮ್ಮ ನಾವು ಮರ್ತಿಲ್ಲ, ಕೆಲವರಿಂದ ಮಾತ್ರ ಹಿಂಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾನೆ ಅಲ್ವಾ. ಅದಕ್ಕೆ ಅದನ್ನೇ ಕೇಳ್ತಾ ಇರೋದು ಏನಾಗಿದೆ ಅಂತ ಮತ್ತೆ ಪ್ರಶ್ನೆ ಮಾಡುತ್ತೆ. ಈಗ ಊರ ಕಡೆ ದೇವ್ರು ಬಂದಾಗ ಹೆಂಗೆ ಸಂವಾದ ಮಾಡ್ತಾರೆ ದೇವ್ರಿಗೂ ಮತ್ತು ಮುದುಕನಿಗೆ ಅಥವಾ ಊರಿನ ಮುಖ್ಯಸ್ಥನಿಗೆ ಅಂತ. ಅದಕ್ಕೆ ಮುದುಕ ಏನು ಮಾಡ್ತಾನೆ ಅಂದರೆ, ಹೌದು ಈ ಸಮಸ್ಯೆ ಹಬ್ಬಕ್ಕೆ ಸಮಸ್ಯೆ ಕಾರಣಕರ್ತರಾದ ಅವ್ರನ್ನ ಏನು ಮಾಡು, ನೀನು ಅವನ ಮೇಲೆ ಸರಿಯಾದ ಆ್ಯಕ್ಷನ್ ತಗೋ ಅಂತ ಹೇಳ್ತೀವಲ್ವಾ, ಅವನಿಗೆ ಸರಿಯಾದ ಪಾಠವನ್ನು ಕಳಿಸು ಅಂತ ಹೇಳಿ ಅವನು ಹೇಳ್ತಾನೆ. ಈಗಿದ್ದಂಥ ಸಂದರ್ಭದಲ್ಲಿ ಮಾರಮ್ಮ ಸರಿ ಆಯಿತು, ನಾನು ಅವ್ರನ್ನ ಬಿಡಲ್ಲ, ಹಂಗೆ ಬಿಡಲ್ಲ ಹಿಂಗೆ ಬಿಡಲ್ಲ ಅಂತ ಹೇಳಿ ಜೋರಾಗಿ ಕೂಗಾಟ ಸ್ಟಾರ್ಟ್ ಮಾಡುತ್ತೆ. ಅದೇ ಗುಂಪಲ್ಲಿದ್ದವನು ಒಬ್ಬ ಏನು ಮಾಡ್ತಾನೆ ಅಂತಂದರೆ, ಮೌನವಾಗಿದ್ದವನು ತಕ್ಷಣ ದೇವರ ಮುಂದೆ ಬಂದು, ತಾಯಿ ನಮ್ಮ ಊರಿನ ಜನಗಳಿಗೆಲ್ಲ ಬಡತನ ಹೋಗ್ಬೇಕು ಅಂದರೆ ಏನು ಮಾಡಬೇಕು, ಹೆಂಗೆ ಹೋಗಿಸ್ತೀಯ ಅಂತ ಪ್ರಶ್ನೆ ಕೇಳ್ತಾನೆ. ಈ ಕೇಳಿದ ಪ್ರಶ್ನೆಗೆ ದೇವರ ಬಳಿ ಉತ್ತರ ಇರೋದಿಲ್ಲ. ಉತ್ಸಾಹದಿಂದ ಕುಣಿತಿದ್ದಂಥ ದೇವರು ಒಮ್ಮೆ ಮೌನವಾಗಿ ಬಿಡುತ್ತೆ. ತನಗೆ ಉತ್ತರ ಗೊತ್ತಿಲ್ಲದಕ್ಕೆ ಆ ಸಮಯವನ್ನು ಹೇಗೋ ಕಳೆಯೋದಕ್ಕೆ ಏನು ಮಾಡುತ್ತೆ ಅಂತಂದರೆ ಊರಿನ ಹೊರಗಡೆಗೆ ಜೋರಾಗಿ ಓಡೋದಕ್ಕೆ ಶುರುವಾಗುತ್ತೆ. ದೇವರೇ ಓಡ್ತಾ ಇದೆಯಲ್ಲ ಅಂತ ಜನ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಅದರ ಹಿಂದೆನೇ ಓಡೋದಕ್ಕೆ ಶುರು ಮಾಡ್ತಾರೆ. ಈಗೋದಂಥ ಸಂದರ್ಭದಲ್ಲಿ ಒಂದು ಕಡೆ ದೇವರು, ಒಂದು ಕಡೆ ಜನರು. ದೇವರನ್ನು ಹಿಂಬಾಲಿಸಿ ಹೋಗ್ತಿದ್ದಂತಹ ಜನಸಮೂಹವನ್ನು ಹೊರಗಿನ ಜನರು ನೋಡಿದರೆ ಹೇಗೆ ಕಾಣುತ್ತೆ ಅಂತಂದರೆ, ಕಳ್ಳತನ ಮಾಡೋದಕ್ಕೆ ಬಂದಂಥ ವ್ಯಕ್ತಿಗಳನ್ನು ಹೇಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೋ ಹಾಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಂತರ ಏನಾಗುತ್ತೆ, ಆ ಓಡಿದ್ದಂಥ ಸಂದರ್ಭದಲ್ಲಿ ಇಬ್ರಿಗೂ ಸುಸ್ತಾಗುತ್ತೆ ಅಲ್ವಾ. ಮತ್ತೆ ಪ್ರಶ್ನೆನೂ ಇಲ್ಲ, ಮತ್ತೆ ಏನಾಗಿರುತ್ತೆ ಉತ್ತರನೂ ಇಲ್ಲ. ಹಿಂಗಾಗಿ ಇಬ್ಬರು ಸುಸ್ತಾಗಿರೋದ್ರಿಂದ ಬಂದು ಆಯಾಸವನ್ನು ಗೊಂಡಿರ್ತಾರೆ ಅಂತ. ಈ ದೇವರು ಮೈ ಮೇಲೆ ಬರುವ ದೇವರಲ್ಲಿ ಎಲ್ಲ ರೀತಿಯ ವಿವಿಧಮಯವನ್ನು ಸಿದ್ಧಲಿಂಗಯ್ಯ ಅವರು ನಮಗೆ ಕಟ್ಕೊಡ್ತಾರೆ. ಮೊದಲನೇ ಪ್ಯಾರದಲ್ಲಿ ಬರಿಗಾಲಿನ ಸೂಟುದಾರಿ ಮತ್ತು ದೇವರಿಗೆ ರೋಫ್ ಆಗ್ತೀಯ, ಲಾಕಪ್ನಲ್ಲಿ ಪರಾರಿ, ಕೊರಳು ಬಳಸುವ ದೇವರು, ದೂರದಿಂದ ಬಂದ ಬಲಾರೆ, ಎಷ್ಟೋ, ಏನು ಮತ್ತು ಏನು ಸ್ವಾಮಿ, ಓಡುವ ದೇವತೆ, ಹೀಗೆ ಎಲ್ಲವನ್ನ ಇದರಲ್ಲಿ ನೋಡಿದ್ದೀವಿ. ಧನ್ಯವಾದಗಳು.